ನಾನು ದಾರೆಂದರೆ ನೀವು ದಾರಿಸ್ರಿಯರೇ ನಾಗಲೋಕದ ಒಡೆಯನಾದ ಕೌರವಿಯ ಮಗಳು ಎನ್ನ ಹೆಸರು ಉಲಿಚಿ ದೇವಿ ಎಂದು ಎನ್ನನ್ನು ಕರೆಯುವರು. ಹೌದೇನು ಶ್ರೀಯಳೇ? ಅಯ್ಯ ಶ್ರೀಯಳೇ, ನಿನ್ನ ಮೇಲೆ ಮನಸ್ಸಾಗಿರುವುದು ಈ ನಾಗಲೋಕಕ್ಕೆ ನಿನ್ನನ್ನು ಕದ್ದು ತಂದಿರುವೆನು. ಏತಕ್ಕೆ ತಂದಿರಿ ಶ್ರೀಯಳೇ? ಶ್ರೀಯಳೇ, ನಿನ್ನನ್ನು ಮೆಚ್ಚಿರುವೆನು ಎನ್ನ ಮನದ ಆಸೆಯನ್ನು ತೀರಿಸಿ ಸುಂದರ 3 ಲೋಕದ ವೀರ. ನಿನ್ನ ನರಲೋಕದಲ್ಲಿ ನನ್ನಂತ ಸುಂದರ ನಿಲ್ಲೇನು ಶ್ರೀಯಳೇ? ಹಾಗೆ ಸರ್ಪರಾಜನ ಕುವರಿ ಸರಿಯೇ ನಿನ್ನಗೆ ಈ ಬರಿ ಹಾಗೆ ನಾನೇ ಅಂಗಜನ ಹರಿಗಿಡಿಯಂತೆ ನಿನ್ನ ಸೌಂದರ್ಯಕ್ಕೆ ನಾನು ಮಾಡಿ ಹೋಗಿರುವೆನು. ಇದು ನಿಜ. ಅಂಗಾರ ಧರಣಿಯಲ್ಲಿ ನಿಲ್ಲಿಸಿದ ಗಂಗಾ ವಾಗಣಿಯಲ್ಲಿ ಅನ್ನ ಮನವ ಮದವೇರಿಯೇ ನಿನ್ನ ಗಂಗಲಿವಾಗಿ ತನಗೆ ಅಂಗಜನ ನಾಟದಲ್ಲಿ ಮೈ ಮರಬೇಕು ಎಂದು ಎಲ್ಲ ಮನವಿ ನಲದಾಡ್ತಾರೆ. ಶ್ರೀಯರೇ, ಆತರ ನಮ್ಮ ನರಲೋಕದಲ್ಲಿ ಪಾಂಚಾಲಿ ಪಟ್ಟಣದ ಒಡೆಯನಾದ ದೃಪದ ರಾಯನ ಕುವಾರಿಯಾದ ದ್ರೌಪದಿಯನ್ನ ಗಂಟಯಾಂತ್ರದಲ್ಲಿ ಗೆದ್ದ ವೀರಾದಿ ವೀರ ತ್ರಿಲೋಕ ಧೀರ ಕಲಿಪಾತ್ರನನ್ನು ಬಿರುದಾಂಕಿತವನ್ನ ಪಡೆದು ದೃಪದ ನಂದನಿಯಂ ಲಗ್ನವನ್ನಾಗಿರುವನು. ಶ್ರೀಯರೇ, ಅಂತ ಉದರದಲ್ಲಿ ನಿನ್ನನ್ನು ಲಗ್ನವನ್ನ ಆದರೆ ಮಿಟ್ಟುಳ್ಳೆ ಪಾಳ್ಯಾದ ಒಡೆಯನಾದ ಪರಮೇಶ್ವರನು ಸರ್ವದ ಎನ್ನ ಮೆಚ್ಚಲಾರನು. ಆದ ಕಾರಣ ಎಲ್ಲ ಮರತ ಸುಮ್ಮನೆ ನಮ್ಮ ನರಲೋಕಕ್ಕೆ ಕಳಿಸಿಕೊಡು ಸರ್ಪರಾಜನ ಮಗಳೇ. ಸುಮ್ಮನೆ ಏತಕ್ಕೆ ಮಾಡಿವಿ ಎನ್ನುವುದು ಮರವೇ ಪಾರ್ಥ. ಶ್ರೀಯಳೇ, ಜಯ ಕನ್ಯಾಮಣಿ, ನಿನ್ನ ರೂಪ ಲಾವಣ್ಯಕ್ಕೆ ನಾನು ಮೆಚ್ಚಿ ಬಂದಿರುವೆನು. ನನ್ನ ರೂಪ ಲಾವಣ್ಯಕ್ಕೆ ಮೆಚ್ಚಿ ಬಂದರೆ ನಾನು ಮೆಚ್ಚಬೇಕಲ್ಲ? ನೀನು ವೀರಾಧಿ ವೀರರಲ್ಲವೇ? ವೀರಾದಿ ವೀರರಾದರೆ ಪರ ಸ್ತ್ರೀಯರನ್ನು ಮೆಚ್ಚಬಾರದು. ಪ್ರಿಯ ಪ್ರಿಯರೇ, ನದಿಯಲ್ಲಿ ಸ್ನಾನ ಮಾಡುವಾಗ ನಿನ್ನನ್ನು ಕಂಡೆನು, ನಿನ್ನನ್ನು ಮೆಚ್ಚಿದೆನು. ನೀನೇ ಪತಿಯನ್ನು ಮನದಲ್ಲಿ ನಿರ್ಧಾರವನ್ನು ಮಾಡಿಕೊಂಡೆ. ಪ್ರಿಯರೇ, ನದಿಯಲ್ಲಿ ಸಾಕಾದ ಮಣ್ಯವನ್ನ ಸಾಲವನ್ನ ಮಾಡುವರು ಅವರನ್ನ ಮೆಚ್ಚದರೆ ಅಲ್ಲಿ ಗಂಗಾ ಭವನಿ ನಮ್ಮೋಳೆ ನಿನ್ನನ್ನು. ಅವರಿವರ ವಿಚಾರವನ್ನು ಬಿಡು, ಮತ್ತೆ ಯಾರ ವಿಚಾರವನ್ನ ಹೇಳಬೇಕು? ನಿನ್ನನ್ನು ಮೆಚ್ಚಿ ಬಂದಿರುವ ಈ ಹೆಣ್ಣಿನ ವಿಚಾರವನ್ನು ನೋಡು. ನಾನು ನಿನ್ನನ್ನು ಮೆಚ್ಚವದಲ್ಲಂದು ಹೇಳಿದನಲ್ಲ, ಮೆಚ್ಚಬೇಕಲ್ಲ? ಮೆಚ್ಚವದಲ್ಲ. ಪ್ರಿಯ ಶ್ರೀಯೇ, ಅರ್ಜುನ, ಏನೇ ಕನ್ಯಾಮಣಿ, ಗಾಂಧೀವೇ, ಏನೇ ಉದಿಸಿ, ಕಿರೀಟಿ, ಏಲೈ ನಾಗಲೋಕದ ರಾಣಿ, ಮಧ್ಯಮ ಪಾಂಡವ, ಏಲೈ ಕನ್ಯಾಮಣಿ, ಪಾರ್ಥ, ಏಲೈ ರಾಣಿ, ಧನುಂಜಯ, ಏನೇ ಶ್ರೀಯರೇ, ಏನೇನ ಕೀಳು ಅಜ್ಞಾನ ಮಾತುಗಳಾಗಿ